ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ ಕಿಚನ್. ಯೂಶ್ವಲಿ ಆಫೀಸಿಂದ ಬಂದ ತಕ್ಷಣ ನನಗೆ ಏನಾದರೂ ಚಟರ್ ಪಟರ್ ಅಂತ ತಿನ್ನಬೇಕು ಅನಿಸುತ್ತೆ. ಬಟ್ ಅದು ಪ್ರಿಪೇರ್ ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ಆಗಬಾರ್ದು. ಈ ಥರ ನನ್ನ ಹತ್ರ ತುಂಬ ಲಿಸ್ಟೇ ಇದೆ. ಟೈಮ್ ಸಿಕ್ತಾಗೆಲ್ಲ ನಿಮ್ಮ ಹತ್ರ ಒಂದೊಂದಾಗೆ ಶೇರ್ ಮಾಡ್ಕೊತಾ ಇರ್ತೀನಿ. ಬನ್ನಿ, ಇವತ್ತು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಒಂದು ಸಿಂಪಲ್ಲಾಗಿ ವೆಜ್ ಸ್ಯಾಂಡ್ವಿಚ್ ಮಾಡೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಮತ್ತು ಪ್ರಿಪೇರ್ ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ಬೇಡ, ಪಟ್ ಅಂತ ರೆಡಿ ಆಗುತ್ತೆ. ಫಸ್ಟು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಈ ರೆಸಿಪಿನ ಯಾರು ಬೇಕಾದರೂ ಮಾಡ್ಕೊಬೋದು. ನಿಮಗೆ ದಿಢೀರಂತ ಸ್ನ್ಯಾಕ್ಸ್ ಮಾಡ್ಕೊಬೇಕು ಅಂದರೆ ಈ ಥರ ಟ್ರೈ ಮಾಡಿ. ಹೆಲ್ತಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ನ ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ಚಿಲ್ಲಿ ಪೌಡರ್, ಸಾಲ್ಟ್, ಚಾಟ್ ಮಸಾಲ, ಟೊಮೆಟೊ ಕೆಚಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಸ್ವೀಟ್ ಕಾರ್ನ್, ಪನ್ನೀರ್, ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ ಕೂಡ ಮಿಕ್ಸ್ ಮಾಡ್ಕೊಬೋದು. ಇವಾಗ ಈ ಫಿಲ್ಲಿಂಗ್ಸ್ನ ಸೈಡಿಗೆ ಇಟ್ಕೊಳ್ಳೋಣ. ನಾನು ಇಲ್ಲಿ ನಂದಾಸ್ ಬ್ರ್ಯಾಂಡ್ ಅನ್ನೋ ಪ್ರೀಮಿಯಂ ಸ್ಯಾಂಡ್ವಿಚ್ ಬ್ರೆಡ್ನ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಬ್ರೆಡ್ ಕೂಡ ಯೂಸ್ ಮಾಡ್ಕೊಬೋದು. ಇವಾಗ ಒಂದು ಪ್ಲೇಟ್ನಲ್ಲಿ 2 ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಒಂದು ಕಡೆ ನಮ್ದು ಏನು ಫಿಲ್ಲಿಂಗ್ಸ್ ರೆಡಿ ಆಗಿತ್ತು ಅದನ್ನು ಹಾಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನಿಲ್ಲಿ ಚೀಸ್ ಕ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕ್ಯೂಬ್ಸ್ ಇಲ್ಲ ಅಂದರೆ ಸ್ಲೈಸ್ ಕೂಡ ಯೂಸ್ ಮಾಡ್ಕೊಬೋದು, ಇದು ಆಪ್ಷನಲ್. ಸೊ ಈ ಥರ ಫಿಲ್ ಮಾಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇಲ್ಲಿ ನಾನು ವೆಜ್ ಸ್ಯಾಂಡ್ವಿಚ್ ಮೇಕರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ವೆಜ್ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ನೀವು ತವಾ ಮೇಲೆ ಇದನ್ನು 2 ಕಡೆ ತುಪ್ಪ ಇಲ್ಲ ಎಣ್ಣೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ವೆಜ್ ಸ್ಯಾಂಡ್ವಿಚ್ ಮೇಕರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು 2 ಕಡೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಈ ಥರ ಟ್ರೈ ಮಾಡ್ಕೋಬೋದು. ಈ ಥರ ಸಿಂಪಲ್ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೊಂದು ಸಿಂಪಲ್ ರೆಸಿಪಿ ಜೊತೆ ಸಿಗೋಣ. ಅಂಟಿಲ್ ದೆನ್ ಈ ರೆಸಿಪಿನ ಟ್ರೈ ಮಾಡಿ. ಬಾಯ್.